ಏನ್ ರೇಖಾ? ವಿಜಯ್ ಎಲ್ಲಿ? ಏನಮ್ಮ ಹೇಳ್ತಾ ಇದ್ಯಾ? ವಿಜಯ್ ನಿನ್ ಜೊತೆ ಇಲ್ವಾ? ಇಲ್ಲ ಅಣ್ಣ. ಏನಮ್ಮ ಹೇಳ್ತಿದ್ಯಾ? ರೂಮಲ್ಲಿ ಬೀರು ಬೇರೆ ಓಪನ್ ಆಗಿದೆ. ದುಡ್ಡು ಒಡವೆ ಏನಾದ್ರು ತಗೊಂಡ್ಯಾ? ಇಲ್ಲ ಅಣ್ಣ. ರಾತ್ರಿ ಅದೇನೋ ಪೆಗ್ ವಿಸ್ಕಿ ಕೊಟ್ಟಮ್ಮ. ಅದನ್ನ ಕುಡ್ದಾದ್ಮೇಲೆ ನನ್ಗೇನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲಮ್ಮ. ನನಗೂ ರಾತ್ರಿ ಬಲವಂತವಾಗಿ ಹಾಲು ಕುಡಿಸಿದ್ರು. ಅದಾದ್ಮೇಲೆ ಏನಾಯ್ತು ಗೊತ್ತಾಗ್ಲಿಲ್ಲ ಅಣ್ಣ. ನಾವು ಮೋಸ ಹೋಗ್ಬಿಟ್ವಮ್ಮ. ಮೋಸ ಹೋಗ್ಬಿಟ್ವಿ. ಏನ್ ಹೇಳ್ತಿದ್ದೀರಿ ನೀವು? ನೀವು ಕೊಟ್ಟ ಬ್ರೀಫ್ ಕೇಸಲ್ಲಿ 25 ಲಕ್ಷ ರೂಪಾಯಿ ಇತ್ತು ಅಂತ ಹೇಳ್ತಿದ್ದೀರಾ. ಇಡೀ ಭಾರತದ ಲಂಚ ತೆಗೆದುಕೊಳ್ದಿರೋ ಮಿನಿಸ್ಟರ್ ನಾನು ಒಬ್ಬನೇ ಅಂತ ರೆಪ್ಯುಟೇಷನ್ ಇದೆ, ಗೊತ್ತಾ ನಿಮಗೆ? ಅಲ್ರಿ, ನೀವು ಕೊಟ್ಟ ಬ್ರೀಫ್ ಕೇಸ್ ನಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಂದ್ರಿ, ಫೈಲ್ಗಳಿದೆ ಅಂದ್ರಿ. ಅದು ಸರ್, ಆವತ್ತು ಇದಕ್ಕೆಲ್ಲ ಯಾಕೆ ಬ್ರೀಫ್ ಕೇಸು ಅಂತ ಸಾಹೇಬ್ರು ಕೇಳಿದ್ದು ನೆನ್ಪಿದೆಯಾ? ಆ ಬ್ರೀಫ್ ಕೇಸ್ನ ಸಾಹೇಬ್ರು ಇನ್ನೂ ತೆಗೆದೇ ನೋಡಿಲ್ಲ. ಸರಿ, ಆ ಬ್ರೀಫ್ ಕೇಸ್ನಾದ್ರೂ ಕೊಟ್ಬಿಡಿ ಸರ್. ಆ ಬ್ರೀಫ್ ಕೇಸ್ ತಗೊಂಡ್ ಬನ್ರಿ. ಸರ್, ಇದು ನೀವು ತಂದು ಕೊಟ್ಟ ಬ್ರೀಫ್ ಕೇಸ್ ಅಲ್ಲ. ನೀವು ಕೊಟ್ಟಂತ ಬ್ರೀಫ್ ಕೇಸ್ ಥರದ್ದೇ ಅವನು ತಂದು ಕೊಟ್ಟದ್ದು. ಏನ್ ಹೇಳ್ತಿದ್ದೀರಿ ಸರ್? ನೀವು ಬಂದು ಹೋದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವನ್ ಮತ್ತೆ ಬಂದು ನಾನು ನೋಡ್ದ. ಎಕ್ಸ್ಕ್ಯೂಸ್ ಮಿ ಸರ್, ನಿಮಗ್ ಕೊಟ್ಟಿದ್ದು ಆಂಧ್ರ ಪೆಟ್ಟಿಗೆ, ಇದು ಕರ್ನಾಟಕ ಪೆಟ್ಟಿಗೆ ಸರ್. ಸ್ವಲ್ಪ ಪೆಟ್ಟಿಗೆ ವಯಸ್ಸಲ್ಲಿ ಕನ್ಫ್ಯೂಷನ್ ಆಗೋಯ್ತು, ಅದಕ್ಕೆ ಇದನ್ನ ಕೊಟ್ಟು ಅದನ್ನ ತಗೊಂಡೋಣ ಅಂತ ಬಂದಿದ್ದೀನಿ ಸರ್. ಓಕೆ, ಕೊಡ್ರಿ. ಥ್ಯಾಂಕ್ ಯು ಸರ್, ಬರ್ತೀನಿ. ಏನ್ ಸರ್, ನೀವೇ ಇಂತ ಮೋಸ ಹೋಗಿದ್ದೀರಲ್ಲ? ಮೋಸ ಹೋಗಿದ್ ನಾನಲ್ಲ, ನೀವು. ಬನ್ರಿ ಇಲ್ಲಿ, ಆ ಬ್ರೀಫ್ ಕೇಸ್ ತೆಗಿರಿ.